ನಿಜವಾಗ್ಲೂ ನನ್ನ ಕೈಯಲ್ಲಿ ಆಗದೆ ಇರೋನಾಗಿದ್ರೆ ನಿನ್ನ ಅಣ್ಣನ ಹೆಸರಲ್ಲಿರೋ ಬಿಸ್ನೆಸ್ನೆಲ್ಲ ನಾನೊಬ್ನೇ ಹೇಗೆ ನೋಡ್ಕೊಳ್ತಿದ್ದೆ? ನಿಜವಾಗ್ಲೂ ಕೈಯಲ್ಲಿ ಆಗದೆ ಇರೋನು ಅಂದ್ರೆ ಏನು ಗೊತ್ತಾ? ನಿನ್ನ ಗಂಡನ್ನ ಎಲ್ರ ಮುಂದೆ ನಿನ್ನ ಅಣ್ಣ ಹೊಡಿತಾ ಇದ್ರೆ ನೀನು ನೋಡ್ತಾ ಸುಮ್ಮನೆ ನಿಂತಿದ್ದೆ ಗೊತ್ತಾ? ಅದು ಕೈಯಲ್ಲಿ ಆಗದೆ ಇರೋದು ಅಂದ್ರೆ. ಭುಜದಲ್ಲಿ ಬಲ ಇದ್ರೂ ಕೂಡ, ನಿನ್ನ ಮಕ್ಕಳನ್ನ ಹೊರ ಕರ್ಕೊಂಡು ಹೋಗಿ ನೋಡ್ಕೊಳ್ಳೋ ಶಕ್ತಿ ಇದ್ರೂ ಕೂಡ, ಆ ಬುದ್ಧಿವಂತಿಕೆ ಇದ್ರೂ ಕೂಡ ಈ ಮನೇಲೆ ಯಾಕಿದ್ದೀನಿ ಗೊತ್ತಾ? ನನ್ನ ಮಗ ಗಗನ್ಗೋಸ್ಕರ. ಎಸ್, ಕೆಟ್ಟ ದಾರಿಲಿರೋ ನಿನ್ನ ಅಣ್ಣ ಅಪೂರ್ವ ಕ್ಷಣಕ್ಕೂ ನನ್ನ ಮಗನಿಗೆ ಕ್ರಿಯೇಟ್ ಮಾಡೋ ಆಪತ್ತನ್ನ ತಿಳ್ಕೊಂಡು ಆ ಆಪತ್ತಿಂದ ಅವನ್ನ ಕಾಪಾಡ್ಕೊಳ್ಳೋದಿಕ್ಕೆ. ನೋಡಿದ್ಯಾ ಬಿಂದು, ನಿಮ್ಮಪ್ಪ ಹೇಗ್ ಮಾತಾಡ್ತಿದ್ದಾರೆ? ಅಪ್ಪ ಹೇಳೋದ್ರಲ್ಲಿ ತಪ್ಪೇನಿದೆಯಮ್ಮ? ಅಪ್ಪ ಹೇಳ್ದಾಗೆ ಮಾವನ್ನ ನೀನು ಕೇಳ್ಬೇಕಿತ್ತು. ಓಹೋ, ನೀವೆಲ್ಲ ಒಂದೇ ಅಂತಾಯ್ತು. ಹಾಗಲ್ಲ, ನಾನೇ ಬೇರೆಯೊಳಾಗ್ ಹೋಗಿದ್ದೀನಿ. ಮಾಡ್ತೀನಿ, ನಿಮ್ಮಪ್ಪಂಗ್ ಸರಿಯಾಗಿ ಮಾಡ್ತೀನಿ. ಅಣ್ಣ, ಅಣ್ಣ, ಈ ಮನೇಲಿ ನನಗ್ ಬೆಲೆ ಇಲ್ದಿರೋ ಹಾಗಾಗಿದೆ. ನನ್ ಬದುಕಿಗೆ ಅರ್ಥ ಇಲ್ದಿರೋ ಹಾಗಾಗಿದೆ. ಈ ಮನೆ ಮರ್ಯಾದೆಗೆ ಅರ್ಥ ಇಲ್ದಿರೋ ಹಾಗೆ ಮಾಡಿದ್ದು ನಿನ್ ಗಂಡ. ಈಗ ಹೊಸದಾಗಿ ನಿನ್ನ ಬದುಕಿಗೆ ಅರ್ಥ ಇಲ್ಲ ಅಂದ್ರೆ ಏನು? ಈ ಮನೆಯಲ್ಲಿರೋ ಎಲ್ಲರ ಬದುಕಿಗೆ ಅರ್ಥ ಇಲ್ದೇ ಇರೋ ಹಾಗೆ ಮಾಡಿದ್ದು ನಿನ್ ಗಂಡನೇ. ಅದೇ ಅಣ್ಣ ನಾನು ಹೇಳ್ತಿರೋದು. ನನಗ್ ಕಟ್ಟಿದ ತಾಳಿ ಕೂಡ ಅವರು ಬೆಲೆ ಕೊಡ್ತಿಲ್ಲ. ಯಾವಾಗ ನೋಡಿದ್ರು ಆ ಶಾರದಾ ಬಗ್ಗೆ, ಆ ಮನೆ ಬಗ್ಗೆ ಬಿಟ್ಟು ಯಾವತ್ತೂ ಈ ಮನೆ ಬಗ್ಗೆ ಯೋಚನೆನೇ ಮಾಡಿಲ್ಲ ಅಣ್ಣ. ಅದೇ ವಿಷಯನ ಅವ್ರ ಹತ್ರ ಕೇಳಿದ್ರೆ ನನಗೆ ಹೊಡೆದ್ರೆ ಅಣ್ಣ. ಕೃಷ್ಣ ಪ್ರಸಾದ್ ನಿನಗೆ ಹೊಡೆದು ಬಿಟ್ನ. ಇವತ್ತು ಅವನ್ ಕತೆ ಮುಗೀತು. ಇನ್ನು ನಿನ್ ತಾಳಿ ಬಗ್ಗೆ ಮರ್ತು ಹೋಗು. ಅಂತ ಕೆಲಸ ಮಾಡ್ಬೇಡಿ ಅಣ್ಣ. ಅವರೇ ನನ್ ಪ್ರಾಣ ಅಂತ ಬದುಕ್ತಿದ್ದೀನಿ. ನನ್ ನೋವ್ ಯಾರಿಗ್ ಹೇಳ್ಕೋಬೇಕು ಅಂತ ಗೊತ್ತಾಗದೆ ನಿಮಗೆ ಹೇಳ್ತಿದ್ದೀನಿ. ಅಷ್ಟಕ್ಕೂ ಆ ಕೃಷ್ಣ ಪ್ರಸಾದ್ ಎಲ್ಲಿ? ಅವ್ರು ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇದಾರಣ್ಣ. ಈಗೇನು ಹೇಳ್ಬೇಡಿ. ಆಮೇಲೆ ಮಾತ್ರ ನೀನ್ ಜೋರಾಗಿ ಅವ್ರ ಹತ್ರ ಕೇಳಣ್ಣ. ಹೇಳು ಶಾರದಾ. ಏನ್ರಿ ನೀವು ಬಾರ್ನಲ್ಲಿದ್ದೀರಾ? ಹೌದು, ನಿನಗೆ ಹೆಂಗ್ ಗೊತ್ತಾಯ್ತು? ನೀವೆಲ್ಲಿ ಇರ್ತೀರೋ ನನಗ್ ಗೊತ್ತು ಅಂತ ಹೇಳಿ ಗಗನ್ ಹೊರಟ ಅಂತ ಚರಿ ಹೇಳ್ದಾರಿ. ನೀವು ಬೇಗ ಅಲ್ಲಿಂದ ಹೊರಟೋಗಿ. ಸ್ವಲ್ಪ ದಿನ ನೀವು ಗಗನ್ಗೆ ಸಿಗದೆ ಇರೋದೇ ಒಳ್ಳೇದು ರೀ. ಶಾರದಾ, ನೀನ್ ಯಾಕಷ್ಟು ಗಾಬರಿ ಆಗಿದ್ಯಾ? ಅಷ್ಟಕ್ಕೂ ಏನಾಯ್ತು ಹೇಳೋ, ಡೀಟೇಲ್ ಆಗಿ ಹೇಳೋ. ಮೀಡಿಯಾಗೆ ಲೀಕ್ ಮಾಡಿದ್ದು ನೀವೇ ಅಂತ ನಮ್ ಗಗನ್ಗೆ ಗೊತ್ತಾಗಿದೆ ರೀ. ನಿಮ್ಮನ್ನ ಹುಡ್ಕೊಂಡು ಅವ್ನ್ ಬರ್ತಿದ್ದಾನೆ ರೀ. ದಯವಿಟ್ಟು ನೀವು ಅಲ್ಲಿಂದ ಹೊರಟೋಗಿ ಪ್ಲೀಸ್. ಕೃಷ್ಣ ಪ್ರಸಾದ್,
ನಿಜವಾಗ್ಲೂ ನೀನ್ ಮನುಷ್ಯನೇನಾ ಛೀ! ಏನ್ರಿ 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 ನನ್ ಮಾತನ್ನ ಒಂದ್ಸಲ Shut up! ನೀನೀಗಲ್ಲ, ನಾನ್ ಚಿಕ್ಕವನಿದ್ದಾಗ ಮಾತಾಡಿದ್ರೆ ಕೇಳ್ತಾ ಇದ್ನೇನೋ. ನಮ್ಮಮ್ಮಂಗೆ ಅನ್ಯಾಯ ಮಾಡಿ ನಡು ರಸ್ತೆಯಲ್ಲಿ ನಮ್ಮನ್ನ ಬಿಟ್ಟು ಹೋದ್ಯಲ್ಲ, ಆಡ್ಕೊಂಡಿರ್ಬೇಕಾದ ನನ್ ಬಾಲ್ಯ ನಾಶ ಮಾಡ್ದೆ. ಅದನ್ನು ತಡ್ಕೊಂಡು ಬೆಳೆದಿದ್ದೀನಿ. ನನಗೆ ಅಂತ ಒಂದು ಚಿಕ್ಕ ಪ್ರಪಂಚನ ಸೃಷ್ಟಿ ಮಾಡ್ಕೊಂಡು ಅದ್ರಲ್ಲಿ ಹಾಯಾಗಿ ಬದುಕ್ತಾ ಇದ್ದೀನಿ. ಅದನ್ನ ನಿನ್ನಿಂದ ನೋಡಕ್ ಆಗ್ತಿಲ್ಲ ಅಲ್ವಾ? ನೋಡಕ್ಕಾಗ್ದೇನೆ ಅಲ್ವಾ 4 ಜನದ ಮುಂದೆ ತಲೆ ಎತ್ಕೊಂಡು ಹೆಮ್ಮೆಯಿಂದ ಬದುಕ್ತಿರೋ ನನ್ನ ಆ 4 ಜನದ ಮುಂದೆನೆ ತಲೆ ತಗ್ಸೋ ಹಾಗೆ ಮಾಡ್ದೆ. ಏನೇನೇನು ಭುವಿ ಜೊತೆ ಒಂದ್ ರಾತ್ರಿ ಪೂರ್ತಿ ಕಳೆದಿದ್ದೀನಿ ಅಂತ ಆಪಾದನೆನ ನನ್ ಮೇಲ್ ಹಾಕಿ ನನ್ಗೆ ಇನ್ನೊಂದು ಹೊಸ ಕಷ್ಟನ ಕೊಡ್ಬೇಕು ಅನ್ಕೊಂಡಿದ್ಯಾ? ಚಾಚಾ ಇಲ್ಲ ಕಣ, ನಿನ್ನ ಭುವಿನ ಒಂದ್ ಮಾಡೋಣ ಅನ್ನೋ ಉದ್ದೇಶದಿಂದಾನೇ ಮುಚ್ಚು ಬಾಯ್! ಮುಚ್ಚು ಬಾಯಿ. ನಾನಾದ್ರೂ ಹುಡುಗ, ಏನೋ ಹೇಗೋ ಎದುರಿಸ್ತೀನಿ. ಭುವಿ ಏನ್ ಪಾಪ ಮಾಡಿದ್ಲು? ಅವಳ ಮರ್ಯಾದೆ ಕೂಡ ತೆಗ್ದೆ. ಭುವಿ ಒಬ್ಳು ಹುಡುಗಿ ಅಂತ ಮರ್ತೋದ್ಯಾ ಮಿಸ್ಟರ್ ಕೃಷ್ಣ ಪ್ರಸಾದ್? ನಾನ್ ಮರ್ತಿಲ್ಲ ಕಣ, ನನ್ ಮಾತೊಂದ್ಸಲ ನೀನ್ ಪೂರ್ತಿಯಾಗಿ ಕೇಳು. ಮಾತಾಡ್ಬೇಡ. ಇನ್ನೊಂದು ಮಾತಾಡಿದ್ರು ನಿನ್ನ ಸಾಯಿಸ್ತೀನಿ ಅನ್ನೋ ಭಯ ಆಗ್ತಾ ಇದೆ. ನಿನ್ನ ಸಾಯಿಸಿ ಜೈಲಿಗೆ ಹೋಗ್ತೀನಿ ಅನ್ನೋ ಭಯ ಅಲ್ಲ, ನೀನ್ ಸತ್ರೆ ನಮ್ಮಮ್ಮ ಅಲ್ಲಿ ನೋವು ಪಡ್ತಾರೆ ಅನ್ನೋ ಭಯ. ಅವ್ರ ತಾಳಿನೇ ನಿನ್ ಉಸಿರನ್ನ ಕಾಪಾಡ್ತಾ ಇದೆ, ನೆನ್ಪಿಟ್ಕೋ. ಸಾಯಿಸ, ನನ್ ಸಾವಿಂದ ನಿನಗೆ ಸಂತೋಷ ಸಿಗುತ್ತೆ ಅಂದ್ರೆ ಸಾಯಿಸ್ಬಿಡು. ಆದ್ರೆ ಒಂದು ಮಾತ್ರ ಸತ್ಯ, ನಿನ್ನ ಭುವಿನ ಒಂದ್ ಮಾಡೋಣ ಅಂತಾನೆ ಇದನ್ನೆಲ್ಲ ನೀನ್ ಒಳ್ಳೇದಕ್ಕೋಸ್ಕರ ಮಾಡ್ದೆ ಕಣ. ಇದೇ ಸತ್ಯ ಕಣ. ವಿಷ ಕಕ್ಕೋ ಹಾವು ಔಷಧಿ ಕೂಡ ಕೊಡುತ್ತೆ ಅಂದ್ರೆ ನಂಬೋಷ್ಟು ಮೂರ್ಖ ಅಲ್ಲ ನಾನು. ಹೌದು, ನನ್ನ ಭುವಿನ ಒಂದ್ ಮಾಡೋದಕ್ಕೆ ನೀನ್ ಯಾರು? ನಾವ್ ಆಲ್ರೆಡಿ ಒಂದಾಗಿದ್ದೀವಿ, ಮನಸ್ಸನ್ನ ಹಂಚ್ಕೊಂಡಿದೀವಿ. ನಾಳೆ ಮದ್ವೆ ಕೂಡ ನಡೆಯುತ್ತೆ. ಶರತ್ಚಂದ್ರ ಇರ್ಬೇಕಾದ್ರೆ ಅದ್ ನಡೆಯಲ್ವೋ? ಏಯ್, ಶರತ್ ಚಂದ್ರ ಅಷ್ಟೇ ಅಲ್ಲ, ಅವ್ರ ತಾತ ಇಳಿದು ಬಂದ್ರು. ನನ್ ಖುಷಿ ನೋಡಕ್ಕಾಗ್ದೆ ನೀನ್ ಅಡ್ಡ ಬಂದ್ರು. ನನ್ ಮದ್ವೆ ನಡೆಯುತ್ತೆ ನಡೆಯುತ್ತೆ ನಡೆಯುತ್ತೆ. ಇವನೇ ಹೊಡೀರಿ. ನಿಂತ್ಕೊಳ್ಳಿ. ಇದೆಲ್ಲ ನಿನ್ನಿಂದಾನೆ ಕಣೋ, ಇದೆಲ್ಲ ನಿನ್ನಿಂದ ಕಣೋ. ನಿಂಗೇನ್ ದ್ರೋಹ ಮಾಡಿದ್ಲು ಅಂತ ಅವಳ ಸಾವಿಗೆ ಕಾರಣ ಅದೇ. ಓದ್ಕೊಂಡು ದೊಡ್ಡ ಕೆಲ್ಸ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ಲು ನನ್ ಮಗಳು. ನಿಂಗೇನ್ ದ್ರೋಹ ಮಾಡಿದ್ಲು ಅಂತ ನೀನು ಅವಳ ಸಾವಿಗೆ ಕಾರಣ ಅದೇ. ಹಿಂದೆ ಇರೋ ಪ್ರಚಾರ ಮಾಡಿದ್ರೆ ಎಲ್ಲ ಹುಡುಗಿ ಒಂದೇ ತರ ತಗೊಳ್ತಾಳೆ ಅಂತ ಅನ್ಕೊಂಡಿದ್ಯೇನೋ? ನನ್ ತಂಗಿ ತುಂಬಾ ಸೆನ್ಸಿಟಿವ್ ಕಣೋ. ಏಯ್, ನೀನ್ ಫೇಕ್ ಪ್ರಚಾರದಿಂದ ಸತ್ತೋದ್ಲು ಕಣೋ.
ಅಯ್ಯಪ್ಪ ಅಯ್ಯೋ 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 ನಿನ್ನಿಂದನೇ ಕಣ. ಅಯ್ಯೋ 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 ಈ ಥರ ಹೊಡೆಯೋ ಬುದ್ಧಿ ಒಂದೇ ಸಲ ಸಾಯಿಸ್ಬಿಡ್ರಯ್ಯ. ನಿಮ್ಮ ಮಗಳನ್ನ ಪ್ರೀತಿ ಮಾಡಿದೆ, ಅದೇ ನಾನು ಮಾಡಿದ ತಪ್ಪು. ನಿಮ್ಮ ಮಗಳು ನನ್ನ ಪ್ರೀತಿ ಒಪ್ಕೊಳ್ದೆ ಇದ್ದಿದ್ದಕ್ಕೆ ಕಾಲೇಜ್ ಗೋಡೆ ಮೇಲೆ ಹೆಸರು ಬರ್ದೆ. ಹಾಗೆ ಮಾಡಿದ್ರೆ ಪ್ರೀತಿ ಮಾಡ್ತಾಳೆ ಅನ್ಕೊಂಡೆ, ಮರ್ಯಾದೆ ಹೋಯ್ತು ಅಂತ ಸಾಯ್ತಾಳೆ ಅನ್ಕೊಂಡಿರ್ಲಿಲ್ಲ. ಪ್ರತಿ ಹುಡುಗಿಗೆ ಪ್ರಾಣಕ್ಕಿಂತ ಮಾನನೇ ಮುಖ್ಯ ಅಂತ, ಅವ್ರ ಮೇಲೆ ಆಪಾದನೆ ಬಂದ್ರೆ ಬದುಕಲ್ಲ ಅಂತ ಈಗಲೇ ಗೊತ್ತಾಗಿದ್ದು. ಈಗ ನೀನು ಯೋಚನೆ ಮಾಡ್ಬೇಕಾಗಿರೋದು ಆ ಶರತ್ ಚಂದ್ರ ಅವ್ರ ಬಗ್ಗೆ ಅಲ್ಲ, ಭುವಿ ಬಗ್ಗೆ. ಒಂದು ಸಲ ಆಪಾದನೆ ಬಂದ್ರೆ ಆ ಆಪಾದನೆ ಜೀವನ ಪೂರ್ತಿ ಹಿಂಬಾಲಿಸ್ತಾನೆ ಇರುತ್ತೆ. ಆ ಆಪಾದನೆನ ದೂರ ಮಾಡಕ್ಕಾಗೋದು ಆ ಆಪಾದನೆಗೆ ಕಾರಣ ಆದವ್ರು ಮಾತ್ರನೇ, ನೀನ್ ಮಾತ್ರನೇ. ಇವತ್ತು ಹೇಳ್ತಾ ಇದ್ದೀನಿ, ಭುವಿನ ಮದ್ವೆ ಮಾಡ್ಕೊಳ್ತಾ ಇದ್ದೀನಿ. ಹೆಲೋ ಭುವಿ. ಹೇಳಿ ಗಗನ್ ಅವರೇ. ನಾವು ಮೀಟ್ ಮಾಡಬೇಕು ಭುವಿ. ನಂದು ಸೇಮ್ ಫೀಲಿಂಗ್. ನಾನೇ ನಿಮಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ. ಇಬ್ರು ಎಲ್ಲಿ ಸಿಗೋಣ ಅಂತ ಹೇಳಿ. ಸರಿ, ಹೊರಡ್ತೀನಿ. ಹೇಳು ಭುವಿ, ನೀನ್ ಯಾಕೆ ಸಿಗ್ಬೇಕು ಅನ್ಕೊಂಡೆ? ಅಪ್ಪ ಅವರು ಕೋಮಾದಿಂದ ಹೊರಗೆ ಬಂದ್ರು. ಅದು ನಿಮ್ಗೆ ಗೊತ್ತೇ ಇರುತ್ತೆ. ಸರಿ, ಹೇಳ್ದ. ನಾವು ಮದ್ವೆ ಮಾಡ್ಕೊಂಡು ಒಂದಾಗ್ತೀವಿ ಅಂತ ಇಲ್ಲಿವರೆಗೂ ಟೆನ್ಷನಲ್ಲಿದ್ದ ಅಪೂರ್ವ ಮತ್ತೆ ಅವಳ ಆಟನ ಶುರು ಮಾಡಿದಾಳೆ. ಕೃಷ್ಣ ಪ್ರಸಾದ್ ಮಾವ ನಾವಿಬ್ರು ಎಲ್ಲಿ ಬೇರೆ ಆಗೋಗ್ತೀವೋ ಅನ್ನೋ ಭಯದಲ್ಲಿ ನಾವು ಒಂದ್ ರಾತ್ರಿ ಪೂರ್ತಿ ಒಟ್ಟಿಗೆ ಇದ್ದ ವಿಷಯನ ಮೀಡಿಯಾಗೆ ಲೀಕ್ ಮಾಡಿದ್ರು. ಭುವಿ, ಅವ್ರದ್ದು ಭಯ ಅಲ್ಲ. ಯಾವಾಗ ಅವಕಾಶ ಸಿಕ್ಕರು ನನ್ ಮೇಲೆ ವಿಷ ಕಾರೋದು ಅವ್ರ ಲಕ್ಷಣ. ಮಾವನ ನೀವು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ ಅಂತ ಇವಾಗ ನಾನು ನಿಮ್ ಜೊತೆ ವಾದ ಮಾಡಕ್ ಬರ್ಲಿಲ್ಲ ರೀ. ನಡ್ತಿದ್ದನ್ನ ಹೇಳ್ತಿದ್ದೀನಿ. ಅವರು ಆಯ್ಕೆ ಮಾಡಿದ ದಾರಿ ತಪ್ಪೇ ಇರಬಹುದು, ಆದ್ರೆ ಗುರಿ ಮಾತ್ರ ನಮ್ ಮದ್ವೆ. ಆ ಮೀಡಿಯಾಲ್ ತೋರಿಸಿದ ನ್ಯೂಸನ್ನೇ ನೆಪವಾಗಿಟ್ಕೊಂಡು ಅಪೂರ್ವ ನನ್ನ ತಂದೆನ ನಿಮ್ ಮೇಲೆ ಕೋಪ ಬರೋ ಹಾಗೆ ಮಾಡಿದ್ಲು. ಇದೆಲ್ಲನೂ ನಮ್ ಶತ್ರು ಆಗಿರೋ ಆ ಗಗನ್ ಸ್ಕೆಚ್ ಭಾವ. ಹಾಗೆ ನಮ್ಮನ್ನ, ನಮ್ಮ ಆಸ್ತಿನ ಅವನ್ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾನೆ ಭಾವ ಅಂತ ನನಗನ್ನಿಸ್ತಾ ಇದೆ. ಅಪ್ಪ ನಿಮ್ಮನ್ನ ಸಾಯಿಸೋಕ್ ಹೊರಟಾಗ ಮಾವ ಅಡ್ಡ ಬಂದ್ರು ಗೊತ್ತಾ. ಬೇರೆ ದಾರಿ ಇಲ್ಲದ ಪರಿಸ್ಥಿತಿಲಿ ನಾನೇ ಅದೆಲ್ಲ ಮಾಡ್ದೆ ಅಂತ ಮಾವನೇ ಒಪ್ಕೊಂಡ್ರು ಕೂಡ. ಈಗ ಫೈನಲ್ ಆಗಿ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ಭಯ ಆಗ್ತಿದೆ. ಆ ಅಪೂರ್ವ ಏಟಿಗೆ ಎದುರೇಟನ್ನ ಕೊಡ್ತಾ ನಮ್ಮ ಮದ್ವೆ ನಡೆದೇ ಇರೋ ಹಾಗೆ ಮಾಡ್ತಾಳೇನೋ ಅಂತ ನನಗೆ ಭಯ ಆಗ್ತಿದೆ. ಭುವಿ, ನೀನ್ ನನ್ನ ಪ್ರೀತಿ ಮಾಡ್ತಾ ಇದ್ಯಾ? ಹೊಸದಾಗಿ ಈ ಪ್ರಶ್ನೆ ಯಾಕ್ರಿ? ಜಸ್ಟ್ ಆನ್ಸರ್ ಮೀ. ನೀನ್ ನನ್ನ ಪ್ರೀತಿ ಮಾಡ್ತಾ ಇದ್ಯಾ ಇಲ್ವಾ? ಪ್ರೀತಿ ಮಾಡ್ತಿರೋದಕ್ಕೆ ಅಲ್ವಾ ಈಗ ಇಷ್ಟು ಚಡಪಡಿಸ್ತಿರೋದು? ಹೌದು ಅಲ್ವಾ? ಕೃಷ್ಣ ಪ್ರಸಾದ್ ನಮ್ಮನ್ನ ಸೇರಿಸ್ತಾನೆ ಅನ್ನೋ ಆಸೆಯಿಂದಾನೋ, ಆ ಅಪೂರ್ವ ನಮ್ಮನ್ನ ಬೇರೆ ಮಾಡ್ತಾಳೆ ಅನ್ನೋ ಭಯದಿಂದಾನೋ ನಾವು ಪ್ರೀತಿ ಮಾಡ್ಲಿಲ್ಲ ಅಲ್ವಾ? ಜಸ್ಟ್
ಪ್ರೀತಿ ಮಾಡಿದೀವಿ. ಒಬ್ರಿಗೊಬ್ರು ಜೀವನ ಪೂರ್ತಿ ಒಟ್ಟಿಗೆ ಇರಬೇಕು ಅನ್ನೋ ಆಸೆಯಿಂದ ಪ್ರೀತಿ ಮಾಡಿದೀವಿ. ಆಮ್ ಐ ರೈಟ್? ನೀನ್ ಅನ್ಕೊಂಡಿರೋ ಹಾಗೆ ಒಳ್ಳೇದಕ್ಕೋ ನಾನ್ ನಂಬಿದಷ್ಟು ಕೆಟ್ಟದಕ್ಕೋ ನಾವು ತಪ್ಪದೆ ಮದುವೆ ಆಗ್ಬೇಕಾಗಿರೋ ಒಂದು ಸ್ಟುಪಿಡ್ ಸಿಚುಯೇಷನ್ನ ಆ ಕೃಷ್ಣ ಪ್ರಸಾದ್ ಕ್ರಿಯೇಟ್ ಮಾಡಿದಾನೆ. ಅದಕ್ಕೆ ನಾವು ಮದುವೆ ಮಾಡ್ಕೋಬೇಕು. ನಾವು ಮದುವೆ ಮಾಡ್ಕೊಳ್ಳೋಣ. ಅದ್ ಹೇಗ್ರಿ? ಈಗಿಂದೀಗ್ಲೇ ನಮ್ಮಪ್ಪನ್ನ ಹೇಗೆ ಒಪ್ಪಿಸ್ತೀರಾ? ಭುವಿ, ನೀನ್ ಪ್ರೀತಿ ಮಾಡ್ತಿರೋದು ನನ್ನ, ನಿನ್ನ ಮದುವೆ ಮಾಡ್ಕೊಳ್ತಿರೋದು ನಾನು. ಮಧ್ಯದಲ್ಲಿ ನಿಮ್ಮಪ್ಪನ್ನ ಒಪ್ಸೋ ಅವಶ್ಯಕತೆ ನಮ್ಗೇನು ಇಲ್ಲ ಭುವಿ. ನಾವು ಇಲ್ಲಿಂದ ಎಲ್ಲಿಗಾದ್ರೂ ದೂರ ಹೋಗಿ ಮದುವೆ ಮಾಡ್ಕೊಳ್ಳೋಣ. ಅಲ್ಲೇ ನಮ್ಮ ಮದ್ವೆನ ರಿಜಿಸ್ಟರ್ ಮಾಡ್ಕೊಳ್ಳೋಣ. ಅಂದ್ರೆ ನಾವು ಓಡ್ ಹೋಗೋಣ ಅಂತೀರಾ? ಅದಕ್ಕೆ ನಿನ್ನ ಹೆಸರು ಏನಾದ್ರೂ ಇಡು ಭುವಿ. ಇಲ್ಲೇ ಇದ್ದು ಎಲ್ರಿಗೂ ಹೇಳಿ ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ಅದು ನಡೆಯಲ್ಲ. ಯಾವುದೋ ಒಂದು ಅಡ್ಡಿ ಬರ್ತಾನೆ ಇದೆ. ನಮ್ಮಪ್ಪ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನಿಮ್ಗೆ ಗೊತ್ತು. ಇನ್ನೇನು ಹೇಳ್ಬೇಡ ಭುವಿ. ನಾವು ವಾಪಸ್ ಬರೋವರೆಗೂ ನಿಮ್ಮಪ್ಪಂಗೆ ಏನು ಆಗದೆ ಇರೋ ಹಾಗೆ ನಾನು ಅವ್ರನ್ನ ನೋಡ್ಕೊಳ್ತೀನಿ. ನಿನ್ಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ನಿಮ್ಮನ್ನ ಬಿಟ್ಟು ನಾನಿನ್ಯಾರ ನಂಬ್ತೀನ್ರಿ? ಹೇಳ್ಬೇಕು ಅಂದ್ರೆ ನಾವು ದೂರ ಹೋಗಿ ಮದ್ವೆ ಮಾಡ್ಕೋಬೇಕು ಅನ್ನೋ ಯೋಚನೆ ನನ್ನ ಮನ್ಸಿಗೆ ಯಾಕೋ ಇಷ್ಟ ಆಗ್ತಿಲ್ಲ. ನಿಮ್ ತಂದೆಗೆ ಏನಾದ್ರೂ ಆಗುತ್ತೆ ಅಂತ ಭಯ ಪಡ್ತಾ ಇದೆಯಾ ಅಲ್ವಾ? ಒಂದ್ ವೇಳೆ ನನ್ಗೇನಾದ್ರೂ ಆದ್ರೆ? ಏನ್ರಿ ಹೀಗ್ ಮಾತಾಡ್ತಿದ್ದೀರಾ? ಜಸ್ಟ್ ಅನ್ಕೊಳ್ಳೋಣ. ನಮ್ ಮದ್ವೆ ಆಗ್ದೇನೆ ಒಂದ್ ವೇಳೆ ನಾನ್ ಸತ್ ಹೋದ್ರೆ? ಅಯ್ಯೋ ಅಯ್ಯೋ, ಯಾಕ್ರಿ ಇಂಥ ಮಾತುಗಳನ್ನಾಡಿ ನನ್ನ ಅಳಿಸ್ಬೇಕು ಅಂತಿದ್ದೀರಾ? ನಿನ್ನ ಅಸಹ್ಯವಾಗಿ ನೋಡ್ತಾರೆ. ಅದೇ ಮದ್ವೆ ಆದ್ಮೇಲೆ ನಡೆದ್ರೆ ನಿನ್ ನೋಡಿ ಎಲ್ಲ ಕರುಣೆ ತೋರಿಸ್ತಾರೆ, ನೋವು ಪಡ್ತಾರೆ. ಇನ್ಫ್ಯಾಕ್ಟ್ ನಿನಗ್ ಬೇಕಾಗಿರೋ ಗೌರವ ಕೂಡ ನಿನಗ್ ಸಿಗುತ್ತೆ. ಅದೇ ಈ ಲೋಕದ ಸ್ವಭಾವ. ನಾನು ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ನಲ್ಲಿ ಸತ್ತೋದ್ರು ನಿಮ್ಮಪ್ಪನೇ ಸಾಯಿಸಿರ್ತಾರೆ ಅಂತ ನಿಮ್ಮ ತಂದೆ ಮೇಲೆ ಅಪವಾದ ಬರುತ್ತೆ. ಅದೇ ಈ ಲೋಕದ ಸ್ವಭಾವ. ಪ್ಲೀಸ್ ಭುವಿ, ಒಂದ್ಸಲ ಯೋಚನೆ ಮಾಡು. ನಿಮ್ಮ ಮಾತುಗಳು ನನಗೆ ಭಯ ಪಡಿಸ್ತಿದ್ರು. ನಿಮ್ಮ ಮಾತಲ್ಲಿ ನಿಜ ಕೂಡ ಇದೆ ಅನ್ನಿಸ್ತಿದೆ. ಹೌದು ಭುವಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲಾದ್ರೂ ದೂರ ಹೋಗಿ ಮದುವೆ ಮಾಡ್ಕೊಳ್ಳೋಣ. ಹೇಳು ಭುವಿ, ಹೇಳು. ನೀನೇನು ಹೇಳ್ತೀಯ?